ವೀಕ್ಷಕರೇ, ದೈವಾನುಗ್ರಹ ಭಕ್ತಪ್ರಿಯರೇ, ಏನಕ್ಕೆ ಈ ದೈವಾನುಗ್ರಹ ಭಕ್ತಪ್ರಿಯರೇ ಅಂತೀವ? ದೇವರ ಅನುಗ್ರಹ ಇಲ್ಲದೇ ಇದ್ದರೆ ಯಾವ ಕಾಲಕ್ಕೂ ಒಬ್ಬ ಭಕ್ತನಾಗಕ್ಕೆ ಸಾಧ್ಯವಿಲ್ಲ. ದೇವರ ಭಕ್ತನಾಗದೇ ಇದ್ದರೆ ಶನೇಶ್ವರನಿಗೆ ಯಾವತ್ತಿದ್ರೂ ಕೋಪ. ನೀವು ಅವನ ಪೂಜೆ ಮಾಡದೇ ಇದ್ದರೆ ಅವನಿಗೆ ಯಾವ ಕಾಲಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಯಾವತ್ತಿದ್ರೂ ಹೇಳ್ತಾನೆ, ನೀನು ಬೇರೆ ದೇವರುಗಳಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡದೇ ಇದ್ದರೆ ಆ ದಿನ ಚೆನ್ನಾಗಿ ನೋಡಿ ಬಾರಿಸ್ತೀನಿ, ಹಂಗಿಂಗಲ್ಲ ಅಂತಾನೆ. ಯಾಕೆ ಇದು ಅಂದರೆ, ಶನೇಶ್ವರನ ಕರ್ಮದೇವತೆ ಅಂತ ಕರಿತೀವಿ. ಹುಟ್ಟು ಸಾವಿನ ಮಧ್ಯೆ ಕರ್ಮದೇವತೆ. ಈ ಹುಟ್ಟು ಕೊಡ್ತಕ್ಕಂಥವನು ಅವನೇ. ಒಂದು ಮಗು ಅಳಬೇಕಾದ್ರೂ ಅವನೇ ಕಾರಣ. ಒಂದು ಮಗು ವಿಶೇಷವಾಗಿ ಮಧ್ಯದಲ್ಲಿ ಅಪಮೃತ್ಯು ಆಗಿ ಸಾಯಬೇಕಾದ್ರೂ ಅವನೇ ಕಾರಣ. ಯುವಕನಾಗಿ ಬೆಳೀತಾ ಇದ್ದಾಗ ಆಕ್ಸಿಡೆಂಟ್ ಎಲ್ಲ ಸಾಯಬೇಕಾದ್ರೂ ಅವನೇ ಕಾರಣ, ಕರ್ಮಾಧಿಪತಿ. ಅದೇ ರೀತಿಯಾಗಿ ಯುವಕನಾಗಿ ವೃದ್ಧ ಸ್ವರೂಪದಲ್ಲಿ ಅಂದರೆ ವಯಸ್ಸಾದ ಮೇಲೆ ಸತ್ತರೆ ಅದಕ್ಕೂ ಅವನೇ ಕಾರಣ. ಅಂದರೆ ಸಾವಿನ ನಡುವೆ ಮನುಷ್ಯ ಹೋರಾಡ್ತಾ ಇದ್ದಾಗ ಕರ್ಮದೇವತೆ ಶನೇಶ್ವರನೇ ಕಾರಣ. ಅದಕ್ಕೆ ಹುಟ್ಟು ಸಾವಿನ ಮಧ್ಯದಲ್ಲಿರ್ತಕ್ಕಂಥ ಇಡೀ ಜೀವನ ಸರ್ವಕರ್ಮವು ಅವನದೇ. ಅದಕ್ಕೆ ಕರ್ಮಾಧಿಪತಿ ಶನೇಶ್ವರ ಅಂತ ಕರಿತೀವಿ. ಕರ್ಮವನ್ನು ಹೊತ್ಕೊಂಡಿರೋನು ನೀಲಾಂಜನ ಸಮಾಭಾಸಂ. ಸಮಾಭಾಸಂ ಅಂದಾಗ ಇಲ್ಲಿ ರಮಾದೇವಿ ಅಂತ ಕರಿತೀವಿ. ಈ ರಮಾದೇವಿ ಅಂದರೆ ರಮಣೀಯವಾಗಿರತಕ್ಕಂಥ ಆ ಸೂರ್ಯನ ಕಾಂತಿಗಳು ಇವನ ಜೊತೆ ಏನಿರುತ್ತೆ ಅದು ಏನು ಅಂದರೆ ರುದ್ರ ಸಂಭೂತ ಅಂತ ಕರಿತೀವಿ. ಶನಿಗೆ ಇನ್ನೊಂದು ಪ್ರಭೆ ಅಂದರೆ ಅವನೇ ಸ್ವತಃ ಈಶ್ವರನ ಸ್ವರೂಪ. ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾನಂದ ವಸಿಷ್ಠಕಂ ಶ್ರೀರಾಮಂ ಮಾರುತಿ ಮುಂದೆ ರಾಮದಾಸಂಚಕ ಶ್ರೀಧರಂ. ರಾಮನಿಗೆ ದಾಸನಾಗಿರ್ತಕ್ಕಂಥ ಆಂಜನೇಯನು ರುದ್ರ ಸಂಭೂತನೆ, ಅವನು ಪರಮೇಶ್ವರ ಅಂಶನೇ. ಅಂದರೆ ಈಶ್ವರನು ಯಾವತ್ತು ವಿಷ್ಣು ಅವತಾರ ತೆಗೆದುಕೊಂಡಿರ್ತಾನೋ ಆ ಸಮಯದಲ್ಲಿ ರುದ್ರ ಸಂಭೂತನಾಗಿ ಪರಮೇಶ್ವರನ ಅನುಗ್ರಹ ಪಡೆದೇ ಪಡಿತಾನೆ. ಇದೇ ರೀತಿಯಾಗಿ ಅವನು ವಿಷ್ಣು ರೂಪದಲ್ಲಿದ್ದಾಗ ನೀಲಿಯಾಗಿರ್ತಾನೆ. ಶನೇಶ್ವರನು ಕಪ್ಪಾಗಿದ್ದಾಗ ಅಮಾವಾಸ್ಯದಲ್ಲಿ ಯಾವ ಕಾಲಕ್ಕೆ ಅಂದರೆ ಸೂರ್ಯ ಮತ್ತು ಚಂದ್ರ ಎರಡು ಒಟ್ಟಿಗಿದ್ದಾಗ ರುದ್ರ ಸಂಭೂತನಾಗಿರ್ತಾನೆ. ಶನಿ ಕೋಪಗೊಂಡಾಗ ಈಶ್ವರ, ಸೌಮ್ಯ ಸ್ವರೂಪದಲ್ಲಿದ್ದಾಗ ವಿಷ್ಣು. ಈ ರೀತಿಯಾಗಿ ಅವನು ವಿಷ್ಣು ಮಾಯೇತಿ ಸಂಸ್ಥಿತ. ಆ ಮಾಯೆ ಸ್ವರೂಪದಲ್ಲಿದ್ದಾಗಲೇ ಅವನು ಪೂರ್ತಿ ಈಶ್ವರನ ಪೂಜೆ ಮಾಡ್ತಿರ್ತಾನೆ. ನೀಲಿಯಾಗಿರೋ ವಿಷ್ಣು ಅನುಗ್ರಹವನ್ನು ಪೂಜೆ ಮಾಡ್ತಿರ್ತಾನೆ. ಅದಕ್ಕೆ ಶನೇಶ್ವರ ಮತ್ತು ಬುಧ ಇಬ್ಬರು ಪೂಜೆ ಮಾಡೋದು ಮಹಾವಿಷ್ಣುನ. ಅದೇ ಕಪ್ಪಾಗಿರ್ತಕ್ಕಂಥ ಶನಿ ಯಾವತ್ತು ಶಿವನಾಗಿರೋದ್ರಿಂದ ವಿಷ್ಣು ಪೂಜಿತ. ಶ್ರೀಮನ್ನಾರಾಯಣ ಲಕ್ಷ್ಮೀ ಸ್ವರೂಪದಲ್ಲಿ ಮಲಗಿರ್ತಕ್ಕಂಥ ಶ್ರೀಮನ್ನಾರಾಯಣನ್ನ, ಲಕ್ಷ್ಮಿ ಕಾಲಲ್ಲಿ ಕಾಲು ಒತ್ತಾ ಇದ್ದವಳನ್ನ ಪೂಜೆ ಮಾಡ್ತಾ ಇದ್ದಾನೆ ಶನಿ. ನಾವೇನು ಮಾಡಬೇಕು? ಆ ಬ್ಯಾಟ್ರಿ ಚಾರ್ಜ್ ಆಗ್ತಕ್ಕಂಥ ಶನೇಶ್ವರನ್ನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ನೀವು ಅವನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದರೆ ಶ್ರೀಮನ್ನಾರಾಯಣನ ಭದ್ರವಾಗಿ ಹಿಡ್ಕೊಂಡ್ರೆ ಶನಿ ಕಾಟ ತಪ್ಪತ್ತೆ. ಶನೇಶ್ವರನು ಎಲ್ಲಿದ್ದಾನೆ ಅನ್ನೋದು ನಿಮಗೆ ಗೊತ್ತಿರಲ್ಲ. ಒಂದೊಂದು ಸಲ ಒಂದೊಂದು ಕಡೆ ಇರ್ತಾನೆ. ಅದೇ ರೀತಿ ದೇವತೆಗಳು ಒಂದೊಂದು ರೀತಿ ಒಂದೊಂದು ಕಡೆಯಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಸುಬ್ರಹ್ಮಣ್ಯ ಒಬ್ಬನೇ ಇರ್ತಾನೆ. ಅವನೇನು ಮಾಡ್ತಾನೆ? ಹಾವಿನ ಸ್ವರೂಪದಲ್ಲಿ ಇದ್ದಾಗ ಕುಕ್ಕೆಯಲ್ಲಿ ಕೂತಿರ್ತಾನೆ. ಆಗ ಯಾರಾದರೂ ಹೋಗಿ ಸರ್ಪ ಸಂಸ್ಕಾರಗಳನ್ನು ಮಾಡಿಕೊಂಡಾಗ ಆ ರೀತಿಯಾಗಿ ದೋಷಗಳನ್ನ ಪರಿವರ್ತನೆ ದಿಢೀರಂತಾಗತ್ತೆ. ನೀವು ದಿಢೀರಂತ ಆಗೋದು ಯಾವಾಗ ಅಂದರೆ, ಸಚಿನ್ ತೆಂಡೂಲ್ಕರ್ ಏನು ಮಾಡ್ತಿದ್ದ? ಎಲ್ಲ ಫೇಲಿಯರ್, ಯಾವ ಬಾಲು ಸರಿಯಾಗಿ ಹೊಡಿತಿರಲಿಲ್ಲ, ಬ್ಯಾಟ್ ಸರಿಯಾಗಿ ಹೊಡಿತಿರಲಿಲ್ಲ, ರೋಗಗಳು ಜಾಸ್ತಿ, ಶೀತ ಜಾಸ್ತಿ, ಮನೆಯಲ್ಲಿ ಗಂಡ ಹೆಂಡತಿ, ತಂದೆಗೆ ಆರೋಗ್ಯ ಕಮ್ಮಿ, ಹೀಗೆ ಆಗೋದಾಗ ಅವನೇನು ಮಾಡ್ದ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ. ಸರ್ಪದೋಷದಲ್ಲಿ ಅಂದರೆ ಅವನಿಗೆ ರಾಹು ಜೊತೆ ಶನಿ ಇದ್ದಾಗ ತಕ್ಷಣ ಬಂದು ಏನು ಮಾಡ್ದ? ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ. ಇವತ್ತು ಯಶಸ್ಸಿನ ಹಾದಿ. ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬನಿಗೂ ಆ ಸಮಯ ಬಂದಾಗ ದೇವರು ದಾರಿ ತೋರಿಸಿದಾಗ ನೀವು ಬಾಯಿ ಮುಚ್ಕೊಂಡು ನೆಟ್ಟಿಗೆ ಹೋಗಿ ದೇವ್ರ ಹತ್ರ ಶರಣು ಅಂದ್ಬಿಟ್ರೆ ತಕ್ಷಣದಲ್ಲೇ ವಾಸಿ ಆಗುತ್ತೆ. ಕೆಲವರು ಏನು ಅಂದರೆ ಮೀನಾಮೇಷ ಎಣಿಸ್ತಾ ಕೂತ್ಕೊಂಡ್ರೆ ಯಾವ ಕಾಲಕ್ಕೆ ವಾಸಿ ಆಗೋದು? ಖಂಡಿತ ವಾಸಿ ಆಗಲ್ಲ. ಅಲ್ಲಿ ಹಾವಿನ ರೂಪದಲ್ಲಿ ಸುಬ್ರಹ್ಮಣ್ಯ ಕೂತಿರ್ತಾನೆ. ಸೊ ಎಲ್ಲಿ ಕೂತಿರ್ತಾನೆ? 1.5 ಗಂಟೆ ಕಾಲ ಕೂತಿರ್ತಾನೆ, 1.5 ತಿಂಗಳ ಕಾಲ ಕೂತಿರ್ತಾನೆ, ಅಥವಾ 1.5 ಗಂಟೆ ಕಾಲ ಅಲ್ಲದಿದ್ದರೆ 1.5 ವಾರಗಳ ಕೂತಿರ್ತಾನೆ. ಹೀಗೆ ಸುಬ್ರಹ್ಮಣ್ಯ ಕೂತಿರೋ ಸ್ಥಳದಲ್ಲಿ ಅಲ್ಲಿಂದ ಪರಿವರ್ತನೆ ಆಗ್ತಾನೆ. ಷಣ್ಮುಖ ಪ್ರಿಯನಂದನ ಅಂತ ಹೇಳಿ ಅವನು ಆರುಮುಖವಾಗಿ ಇಟ್ಕೊಂಡಿದ್ದರೆ ಅವನು ನೇರವಾಗಿ ಹೋಗ್ತಕ್ಕಂಥದ್ದು ಎಲ್ಲಿ? ತಿರುಚಂದೂರ್ ಸಮುದ್ರ ಸುಬ್ರಹ್ಮಣ್ಯನಲ್ಲಿ ಕೂತ್ಕೊಂಡಿರ್ತಾನೆ. ದುಷ್ಟ ಸಂಹಾರವನ್ನು ಮಾಡ್ತಾ ಇದ್ದವನು ಕುಜನ ಕ್ಷೇತ್ರದಲ್ಲಿ ಕೂತಿರ್ತಾನೆ. ಅದಕ್ಕೋಸ್ಕರ ಸುಬ್ರಹ್ಮಣ್ಯ ಅಲ್ಲೇ ಕೂತಿರ್ತಾನೆ. ಹೀಗೆ ಶನೇಶ್ವರನು ತಾಯಿ ಜೊತೆ ಕೂತಿದ್ದಾಗ ಇಡೀ ಜಗತ್ತಿನಿಗೆ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಕ್ಷೇತ್ರ. ಪ್ರತಿದಿನ ರಾತ್ರಿಯಲ್ಲಿ ಬರ್ತಾನೆ. ಸೂರ್ಯ ಮುಳುಗಿದ ತಕ್ಷಣ ಅಂದರೆ ತಂದೆ ಮುಳುಗಿದ ತಕ್ಷಣ ಕುಟುಂಬ ಪರಿವಾರ ಸಮೇತರಾಗಿ ಅಲ್ಲಿ ನಿಲ್ಲಿಸ್ತಾರೆ. ಇನ್ನೇನು ಅಲ್ಲ, ನಿಮಗೆಲ್ಲರಿಗೂ ಹೆಮ್ಮೆಯ ವಿಶೇಷವಾಗಿರ್ತಕ್ಕಂಥ ಈ ಕರ್ನಾಟಕ ನಾಡಲ್ಲೇ ಅವನು ಒಂದು ಮೂಲ ಕ್ಷೇತ್ರದಲ್ಲಿ ವಾಸವಾಗಿದ್ದಾನೆ. ಅಂದರೆ ನಾನು ಇವತ್ತು ಮೊದಲಿಂದ ಹೇಳ್ತಾ ಇದ್ದೀನಿ, ಯಾವತ್ತೂ ನೀವು ಕೇಳಲ್ಲ, ಸರಿಯಾಗಿ ಹೇಳ್ತೀನಿ ಕೇಳಿ. ಎಲ್ಲಿ ಜನ ಇರ್ತಾರೋ ಆ ಸ್ಥಳದಲ್ಲಿ ದೇವರುಗಳಿರಲ್ಲ. ಯಾವ ಕಾರಣಕ್ಕೆ ಜನ ಹೆಚ್ಚಾಗ್ತಾರೋ ಬರೀ ಶಕ್ತಿಯನ್ನು ಬಿಟ್ಟು ಹೊಟ್ಟೋಗ್ತಾನೆ. ಆದರೆ ಅವನು ಹೋಗೋ ಸ್ಥಳಕ್ಕೆ ನೀವು ಹೋಗಿ ಅತಿ ಶೀಘ್ರದಲ್ಲಿ ಶನಿದೋಷ ಪರಿಹಾರ ಮಾಡೋಕ್ಕೆ ನೀವುಗಳು ಪ್ರಯತ್ನ ಪಡೋಕ್ಕೆ ಒಳ್ಳೆಯ ಸದಾವಕಾಶ.
ಇದೇ ಬೆಂಗಳೂರಿನಲ್ಲಿ ಕಾಡಿನ ಮಧ್ಯಭಾಗದಲ್ಲಿ, ಆ ಕಾಡಿನಲ್ಲಿ ಒಂದು ವಿಶೇಷವಾದ ಒಂದು ದೇವಾಲಯ ಇದೆ. ದೇವಾಲಯ ನೀರಲ್ಲೇ ಮುಳುಗಿದೆ. ದೊಡ್ಡ ಕಲ್ಯಾಣಿ ಮಂಟಪದಲ್ಲಿ ಶನೇಶ್ವರನು ಪ್ರತ್ಯೇಕವಾಗಿ ಪ್ರತಿದಿನ ಸಾಯಂಕಾಲದಲ್ಲಿ ಅಲ್ಲಿ ನಿವಾಸಕ್ಕೆ ಬರ್ತಾನೆ, ತಾಯಿ ಸ್ಥಳಕ್ಕೆ. ಆ ತಾಯಿ ಸ್ಥಳಕ್ಕೆ ಅಂದರೆ ಛಾಯಾದೇವಿ ಯಾವತ್ತು ಭೂಸ್ಪರ್ಶ ಮಾಡಿದ್ಲೋ ಅದೇ ಸ್ಥಳವೇ ನಿಜವಾದ ಕ್ಷೇತ್ರ, ಶನೇಶ್ವರನ ಕ್ಷೇತ್ರ. ಇದು ಜಗತ್ತಲ್ಲಿ ಮೂಲ ರಹಸ್ಯ. ಇಲ್ಲಿ ಬಂದು ಯಾರು ಸ್ನಾನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು 7 ಸಲ ಮಿಂದು ಆ ಶನೇಶ್ವರನಿಗೆ ಸಂತೃಪ್ತಿ ಪಟ್ಟು ಇನ್ನೊಂದು ವಿಶೇಷವಾದ ಕಾಣಿಕೆಯನ್ನು ಕೊಟ್ಟಾಗ ಆ ಪರಿವರ್ತನೆ. ಏನಾ ಕಾಣಿಕೆ, ಯಾವುದಾ ಕ್ಷೇತ್ರ ಅಂದರೆ ನೀವೆಲ್ಲ ಪರಿಪೂರ್ಣವಾಗಿ ಸೌಮ್ಯದಿಂದ ಪ್ರತಿದಿನ ಆ ಶನಿವಾರದಂದು ಶನಿ ಪ್ರಭಾವ ನೋಡಿದಾಗಲೇ ನಾನು ವಿಶೇಷವಾಗಿ ನಿಮಗೆ ಕೊಡ್ತಕ್ಕಂಥದ್ದು. ನಿಮಗೆಲ್ಲ ಏನು ಅಂದರೆ ಈಗ ಕೊಟ್ಬಿಟ್ರೆ ನಾಳೆ ಬೆಳಗ್ಗೆ ರೆಡಿ ಅಂತ ಹೊರಡೋಗ್ತೀರ. ಹಾಗೆಲ್ಲ ಕೊಡಕ್ಕೆ ಹೋಗಲ್ಲ. ಪ್ರತಿದಿನ ಎಕ್ಸಾಮಲ್ಲಿ 1ನೇ ಕ್ಲಾಸ್ ಆದಮೇಲೆ 2ನೇ ಕ್ಲಾಸಿಗೆ ಬನ್ನಿ, 2ನೇ ಕ್ಲಾಸ್ ಆದಮೇಲೆ 3ನೇ ಕ್ಲಾಸಿಗೆ ಬನ್ನಿ, ಆಮೇಲೆ ನಿಮ್ಗೆ 5ನೇ ಕ್ಲಾಸಿಗೆ ಹೋಗಿ ಕರ್ಕೊಂಡು ಹೋಗ್ತೀನಿ. 7ನೇ ಕ್ಲಾಸಲ್ಲಿ ಚೆನ್ನಾಗಿ ಎಕ್ಸಾಮ್ ಬರೆದ್ರೆ 10ನೇ ಕ್ಲಾಸ್ ಪಾಸ್ ಮಾಡಿಸ್ತೀನಿ. ಆ ರೀತಿಯಾಗಿ ನೀವು ನಿಮಗೆ ಇಷ್ಟು ಸುಲಭವಾಗಿ ಇನ್ನು ಮೇಲೆ ಬಹಳ ಜನ ಇರತಕ್ಕಂಥವ್ರು ಏನೇನೋ ದೌರ್ಜನ್ಯ ಮಾಡಿರ್ತಕ್ಕಂಥವ್ರು ಕರ್ಮಗಳನ್ನು ಕಳ್ಕೋಬೇಕಾದ್ರೆ, ನಿಜಕ್ಕೂ ನಿಮ್ಮ ಕಷ್ಟಗಳನ್ನ ದೂರ ಆಗಬೇಕಾದ್ರೆ ನೀವು ಆ ದೇವಿಗೆ ಶರಣವಾಗಬೇಕು, ಶನೇಶ್ವರನಿಗೆ ಸ್ಮರಣೆ ಮಾಡ್ಕೋಬೇಕು, ಬರ್ತಾ ಹೋಗಿ ಆ ಕ್ಷೇತ್ರ ಮಹಿಮೆಯನ್ನು ತಿಳ್ಕೋಬೇಕು. ಇಡೀ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ಮೂಲ ರಹಸ್ಯ ನಾನು ಮಾತ್ರ ನಿಮಗೆ ತಿಳಿಸ್ತೀನಿ. ಯಾಕೆ ಅಂದರೆ ಇಡೀ ಜಗತ್ತಲ್ಲಿ ಆ ಒಂದು ಕ್ಷೇತ್ರ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇವತ್ತಿನ ದಿವಸ ಇದುವರ ತನಕ ಸರ್ವೆ ಆಗದೇ ಇರೋದು, ನೀರೊಳಗೆ ಮುಳುಗಿರೋದು ಅದೇ ಕ್ಷೇತ್ರವೇ. ಅಲ್ಲಿ ಶನೇಶ್ವರನು ನಿತ್ಯ ವಾಸ. ಸೂರ್ಯ ಮುಳುಗ್ತಾನೆ, ಶನೇಶ್ವರ ಮೇಲೆ ಬರ್ತಾನೆ, ತಾಯಿಯ ದರ್ಶನಕ್ಕೆ ಬರ್ತಾನೆ. ನೀವು ಆ ಸಮಯದಲ್ಲಿ ಮಿಂದು ಸ್ನಾನ ಮಾಡಿ ಕೊಡ್ತಕ್ಕಂಥ ಕಾಣಿಕೆಯನ್ನು ಕೊಟ್ಟರೆ ನಿಮ್ಮ ಸರ್ವ ಶನಿ ದೋಷವು ಪರಿವರ್ತನೆ ಆಗ್ತಕ್ಕಂಥ ಏಕೈಕ ಕ್ಷೇತ್ರ ಇನ್ನೇನು ನಮ್ಮ ಕರ್ನಾಟಕದಲ್ಲಿ, ನಮ್ಮ ನಾಡು ಬೆಂಗಳೂರಲ್ಲೇ ಇರತಕ್ಕಂಥ ಒಂದು ಮೂಲ ಸ್ಥಾನ. ಆದರೆ ಕಾಡಲ್ಲಿದೆ. ಆ ಕಾಡಿಗೆ ಹೋಗಬೇಕಾದ್ರೆ ಚಳಿ ಮಳೆ ಗಾಳಿ ಅಂತ ನೋಡಬಾರ್ದು. ಎಲ್ಲಿ ಶನೇಶ್ವರನ್ ಇರ್ತಾನೋ ಅಲ್ಲಿ ನೀವು ಹುಡ್ಕೊಂಡು ಹೋಗಲೇಬೇಕು. ಅದಕ್ಕೆ ನಾನು ಏನು ಹೇಳ್ತೀನಿ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಸಮಯಕ್ಕೆ ಮಾತ್ರ ಇರ್ತಾನೆ. ಯಾವುದೇ ಒಂದು ದೇವರಾದರೂ ಆ ಸಮಯದಲ್ಲಿ ನಾವೇನು ಮಾಡಬೇಕು, ನಾನು ನಿಮ್ಗೆ ಅದಕ್ಕೆ ಏನು ಹೇಳ್ತೀನಿ, ಅಹೋಬಲದ ನರಸಿಂಹ ಇದ್ದಾನೆ ಹೋಗಿ ಎಂದ ತಕ್ಷಣಕ್ಕೆ ನೀವು ಹೋಗಿದ್ದಲ್ಲ, ಅದು ಸ್ವತಃ ನರಸಿಂಹಸ್ವಾಮಿ ಆ ಕ್ಷೇತ್ರದಲ್ಲಿದ್ದಾಗ ಅವನ ಶಕ್ತಿ ಆಕರ್ಷಣೆಯಿಂದ ಮುಖಾಂತರ ನೀವೆಲ್ಲ 77,000 ಜನ ಅವತ್ತಿನ ದಿವಸ ದರ್ಶನಕ್ಕೆ ಹೋದವರು ಸಾರ್ಥಕ ನಿಮ್ಮ ಜನ್ಮ. ಅದಕ್ಕೋಸ್ಕರ ಹೇಳೋದು, ಎಂಥ ಸಮಯದಲ್ಲೂ ನಾನು ಹೇಳೋದು ಬರೀ ಹೇಳೋಕ್ಕೆ ಮಾತ್ರ. ಆದರೆ ತಾರತಮ್ಯ ಮಾಡದೆ ನೀವು ಹೋದರೆ ಮೀನಾಮೇಷ ಎಣಿಸದೆ ಸರ್ವದಾ ನಿತ್ಯ ಕಲ್ಯಾಣ. ಅದಕ್ಕೆ ಹೇಳೋದು, ದುರ್ಗಕ್ಕೆ ಶರಣವಾದರೆ, ಜಗನ್ಮಾತೆ ಕೃಪಾಕಟಾಕ್ಷಕ್ಕೆ ಪಾತ್ರವಾದರೆ ಮಾತ್ರ ಶನೇಶ್ವರನು ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಈ ಶನೇಶ್ವರನ ಅಡ್ಮಿನಿಸ್ಟ್ರೇಷನ್ನ ನೀವು ಹೊಂದಿಕೊಳ್ಳದೇ ಇದ್ದರೆ ಪ್ರತಿಯೊಬ್ಬನಿಗೂ ಆಗ್ತಕ್ಕಂಥ ಭಯಗಳು ಸಾಕಷ್ಟು ಹೆಚ್ಚು. ಅವನಷ್ಟು ಒಳ್ಳೆಯವನು ಯಾರೂ ಇಲ್ಲ. ಆದರೆ ಅವನ ಮಾರ್ಗದಲ್ಲಿ ನೀವು ನಡೆದ್ರೆ, ಆ ರಹಸ್ಯಗಳನ್ನ ನಾನು ಹೇಳಿದಾಗ ನೀವು ಕೇಳಿದ್ರೆ, ಖಂಡಿತವಾಗ್ಲೂ ಇದನ್ನು ನಾನು ಹೇಳೋದು ಅಥವಾ ಊಹೆ ಪೂಹೆ ಅಲ್ಲ, ಖಂಡಿತವಾಗ್ಲೂ ಬರ್ತಕ್ಕಂಥ ರಹಸ್ಯಗಳನ್ನ ಅದೇ ರೀತಿಯಲ್ಲಿ ದಾರಿನ ಸಾಗಿದ್ರೆ ನಿಮ್ಮ ಕಷ್ಟಗಳು ನಿಮಗೆ ಪರಿಹಾರ. ಹೋಗು ಅನ್ನೋದು ಎಲ್ಲಿಗೆ? ಶನೇಶ್ವರನ ದೇವಸ್ಥಾನಕ್ಕೆ, ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಮಹಾಕ್ಷೇತ್ರಗಳಿಗೆ ಮಾತ್ರ. ಆದರೆ ದೇವಸ್ಥಾನಗಳ ಮನುಷ್ಯರು ಕಾಲಿಡಬಾರ್ದು ಅಂತಲೂ ಹೇಳಿದ್ದೀನಿ. ಏನಾ ವಿಚಾರ ಅಂತ ತಿಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು ಗೊತ್ತೇ ಇದೆಯಲ್ಲ.